ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುರೋಹಿತ್ರೆ, ಬೇಗ ಮಂತ್ರ ಹೇಳಿ ಮುಗಿಸಿ. ನನ್ನ ಹತ್ರ ಅಷ್ಟು ಸಮಯ ಇಲ್ಲ. ಬಿಡು ನನ್ನ. ಅಕ್ಕ, ಹಠ ಮಾಡ್ಬೇಡ. ನಾನು ಹೇಳ್ದಾಗ ಕೇಳು. ಇವತ್ತು ಈ ಮದ್ವೆ ನಡಿಬೇಕು, ನಡೆಯುತ್ತೆ ಅಷ್ಟೇ. ಅಕ್ಕ, ನನಗೆ ಯಾಕೆ ಹೊಡೆದೆ? ನಾನು ಇದನ್ನೆಲ್ಲ ಮಾಡ್ತಾ ಇರೋದು ನಿನ್ ಒಳ್ಳೇದಕ್ಕೆ. ನಾನು ಎಷ್ಟು ಸಲ ಹೇಳಿದ್ರು ನಿನಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಇನ್ನೇನು ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಸುಮ್ಮನೆ ನಾನು ಹೇಳೋದನ್ನ ಕೇಳಿ ಮದುವೆ ಆಗು. ನಿನ್ ಜೀವನನ ಸರಿ ಮಾಡಿ ಆ ಮಾಧವನ್ ಮನೆಯವ್ರನ್ನ ಸರ್ವನಾಶ ಮಾಡೋದಕ್ಕೆ ನನಗಿರೋದು ಇದು ಒಂದೇ ದಾರಿ. ಬಾಯ್, ನೀನು ನನ್ನ ಒಡ ಹುಟ್ಟಿದವಳ? ನನ್ ತಂಗಿ ಶಾರ್ವರಿನಾ? ಎಷ್ಟು ಕ್ರೂರಿಯಾಗಿದೆಯಾ ನೀನು? ಹೀಗೆ ಇನ್ನೊಬ್ರಿಗೆ ನೋವು ಕೊಟ್ಟು ಇನ್ನೊಬ್ರ ಜೀವನ ಹಾಳು ಮಾಡಿ ನೀನ್ ಜೀವನ ನಡೆಸ್ತಾ ಇದೀಯಾ? ನಿನ್ನಂಥವಳನ್ನ ನನ್ನ ತಂಗಿ ಅನ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ, ಅಸಹ್ಯ ಆಗತ್ತೆ. ನಿನಗೆಲ್ಲ ನೆನ್ಪಾಯ್ತಾ? ನಾನ್ ನಿನ್ ತಂಗಿನೇ ಅನ್ನೋದು ನಿನಗೆ ಗೊತ್ತಾಗೋಯ್ತಾ? ಗೊತ್ತಾಗದೆ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಶಾರ್ವರಿ. ಏನ್ ಹೇಳ್ತಿದ್ಯಾ ಅಕ್ಕ? ಹೌದು, ಇಷ್ಟು ದಿನ ನನ್ನವರು ನನ್ನ ಮನೆಯವರು ಯಾರಾದ್ರೂ ಸಿಗ್ಲಿ ಅಂತ ಹಾತೊರಿತಾ ಇದ್ದೆ. ಆದ್ರೆ ಈಗ ನೀನ್ ಸಿಕ್ಕಿದ್ಯಾ. ನೀನ್ ಸಿಕ್ಕಿದ್ಯಾ ಅನ್ನೋ ಖುಷಿಗಿಂತ ನಿನ್ನಂತೋಳು ಸಿಕ್ಕಿದ್ಲಲ್ಲ ಅಂತ ಅನಿಸ್ತಾ ಇದೆ. ನಿನ್ನ ಈ ಕೆಟ್ಟ ನಡವಳಿಕೆ ನೋಡಿ ನನಗೆ ಹಿಂಸೆ ಆಗ್ತಾ ಇದೆ. ಅಕ್ಕ, ಹಾಗಾದ್ರೆ ನಿನಗೆಲ್ಲ ನೆನಪಾಗಿ ಬಂದಿದೆ, ಹಳೇದೆಲ್ಲ ನೆನಪಾಗಿದೆ, ನಮ್ಮಿಬ್ಬರ ಬಗ್ಗೆ ಗೊತ್ತಾಗಿದೆ ಅಲ್ವಾ? ಇದು ನನಗೂ ಬೇಕಾಗಿದ್ದು. ಈ ಮದುವೆ ಏರ್ಪಾಟ್ ಮಾಡಿರೋ ಹಿಂದಿನ ಉದ್ದೇಶ ನಿನಗೆ ಗೊತ್ತಾಗುತ್ತೆ. ಈ ಮಾಧವ ನಿನಗೆ ಮೋಸ ಮಾಡ್ದ, ಪ್ರೀತಿ ಅನ್ನೋ ಹೆಸರಿನಲ್ಲಿ ನಿನಗೆ ದ್ರೋಹ ಮಾಡ್ದ. ಈಗ ಅದನ್ನೆಲ್ಲ ನಾನ್ ಸರಿ ಮಾಡಕ್ ಹೊರಟಿದ್ದೀನಿ. ಸಾಕು ಅಕ್ಕ, ಇಷ್ಟು ದಿನ ನೀನು ನರಕ ಅನುಭವಿಸಿದ್ದು ಸಾಕು. ಮಾಧವನಿಂದ ಹಾಳಾದ ನಿನ್ನ ಜೀವನನ ಮತ್ತೆ ಅವನಿಂದನೇ ಸರಿ ಮಾಡಕ್ ನೋಡ್ತಾ ಇದ್ದೀನಿ. ನನ್ ಮಾತ್ ಕೇಳಕ್ಕ, ನೀನಾಗ್ಲಿನೇ ಹಸೆ ಮನೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊ ಬಾ. ನನಗೆ ಹಳೇದೆಲ್ಲ ನೆನಪಾದ್ರೂ ಅಷ್ಟೇ, ಆಗ್ಲಿಲ್ಲ ಅಂದ್ರೂ ಅಷ್ಟೇ. ನಿನ್ನಿಂದ ನನ್ನ ಮದ್ವೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಮದ್ವೆ ನಡೆಯಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಮದ್ವೆ ನಡೆಯತ್ತೆ. ಈ ಮದ್ವೆನ ತಪ್ಸೋಕೆ ಈ ಭೂಮಿ ಮೇಲೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನಂತ ದುಷ್ಟರನ್ನ ನಾಶ ಮಾಡೋಕೆ ಅಂತಾನೆ ದೇವ್ರು ಕೆಲವರನ್ನ ಸೃಷ್ಟಿ ಮಾಡಿರ್ತಾನೆ. ಅಂಥವ್ರು ಈ ಭೂಮಿ ಮೇಲೆ ಇದ್ದೇ ಇರ್ತಾರೆ. ಈಗ ಅವರು ಇಲ್ಲಿಗೆ ಬಂದಿದ್ದಾರೆ. ಏನ್ ಹೇಳ್ತಿದ್ಯಾ ಅಕ್ಕ ನೀನು? ಹೌದು, ಒಂದ್ಸಲಿ ಆ ಕಡೆ ತಿರುಗಿ ನೋಡು.
ಇವರೆಲ್ಲ ಇಲ್ಲಿಗೆ ಹೇಗ್ ಬಂದ್ರು? ಮದುವೆ ನಡೀತಿರೋ ಜಾಗ ಇವ್ರಿಗೆ ಹೇಗ್ ಗೊತ್ತಾಯ್ತು? ನೀನೇನಾದ್ರೂ ಇವ್ರಿಗೆ ಹೇಳಿದ್ಯಾ? ತುಳಸಿ ಅವ್ರಿಗೆ ನಾನು ಹೇಳಿದ ದೇವಸ್ಥಾನನೇ ಬೇರೆ, ಆದ್ರೆ ಈ ಶಾರ್ವರಿ ನನ್ನನ್ನು ಕರ್ಕೊಂಬಂದಿರೋ ದೇವಸ್ಥಾನನೇ ಬೇರೆ. ಈಗ ಏನು ಮಾಡೋದು? ಹೇಗಾದರೂ ಮಾಡಿ ತುಳಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಈ ಲೊಕೇಶನನ್ನು ಅವ್ರ ಜೊತೆ ಶೇರ್ ಮಾಡಬೇಕು. ಫೋನಲ್ಲಿ ಲೊಕೇಶನ್ ಶೇರ್ ಮಾಡೋದು ಹೇಗೆ ಅಂತ ಅವ್ರು ನಂಗೆ ಹೇಳ್ಕೊಟ್ಟಿದ್ರು. ಅದನ್ನು ಒಂದು ಚೀಟಿಲಿ ಬರೆದಿಟ್ಟಿದ್ದೆ. ಆ ಚೀಟಿ ಎಲ್ಲಿಟ್ಬಿಟ್ಟೆ? ಅಯ್ಯೋ, ಆದ್ರೆ ನನ್ನ ಹತ್ರ ಫೋನೇ ಇಲ್ವಲ್ಲ. ಇದು ನನ್ನ ಚೈನೇ ಇರಬೇಕು. ಲಾಕೆಟ್ ಬೇರೆ ಇದೆ. ಓಪನ್ ಮಾಡಿ ನೋಡ್ತೀನಿ. ನಾನು ಶಾರ್ವರಿ. ಶಾರ್ವರಿ ನನ್ನ ತಂಗಿ. ಶಾರ್ವರಿ ಅಂದ್ರೆ ಇಷ್ಟು ದಿವಸ ನನಗೆ ನೆನಪಿನ ಶಕ್ತಿ ಹೋಗಿತ್ತಾ? ನನಗೆ ಹಳೇದು ಯಾವುದು ನೆನಪೇ ಇರಲಿಲ್ವಾ? ಅಂಥದ್ರಲ್ಲಿ ತುಳಸಿ ಮತ್ತೆ ಅವ್ರ ಮನೆಯವರೆಲ್ಲ ನಾನು ಆರೈಕೆ ಮಾಡಿದ್ರ, ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು. ಅಂದ್ರೆ ನಾನು ಇಷ್ಟು ದಿನ ಇದ್ದಿದ್ದು ಮಾಧವ ಅವ್ರ ಮನೆಯಲ್ಲ. ತುಳಸಿಯವರು, ಮಾಧವ ಅವರು, ಅವ್ರ ಮಕ್ಕಳು, ಸೊಸೆ ಅಂದ್ರು, ಅವ್ರ ತಮ್ಮ ಎಲ್ಲರೂ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು. ಇಂಥ ಒಳ್ಳೆ ಮನೆ ಸಿಗಕ್ಕೆ ನಾನು ಅದೆಷ್ಟು ಪುಣ್ಯ ಮಾಡಿರ್ಬೇಕು.